ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ನಮ್ಮ ಜಂಪಿಂಗ್ ಸ್ಟಾರ್ ಚನ್ನಪಟ್ಟಣದ ನೂತನ ಶಾಸಕ ಕೃತಜ್ಞತಾ ಸಭೆಯಲ್ಲಿ ಹೇಳ್ತಾನೆ, ಪುಣ್ಯಾತ್ಮರು ಏನಂತ ಹೇಳ್ತಾರೆ, ನನ್ನ ಕುಮಾರಸ್ವಾಮಿ ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಓಡಾಡಂಗೆ ಮಾಡ್ಬಿಟ್ಟವ್ರೆ ಅಂತ. ಇನ್ನೇನಪ್ಪ ನಿನಗೆ ಎಲೆಕ್ಷನಲ್ಲಿ MLA ಆಗಿ ಚನ್ನಪಟ್ಟಣದ ಜನತೆ, ನಮ್ಮ ನಿರಭಿಮಾನಿ ದುರಭಿಮಾನಿ ಒಕ್ಕಲಿಗರು ಓಟ್ ಹಾಕಿ ಗೆಲ್ಸಿದ್ರಲ್ಲ 25,000 ಅಧಿಕ ಮತಗಳಿಂದ. ಇನ್ನೇನು ನೀನು ದುಡ್ಡು ಹೊಡ್ಕೊಂಡು, ಕಮಿಷನ್ ಹೊಡ್ಕೊಂಡು, ಅಥವಾ ಅವ್ರನ್ನ ಕರ್ಕೊಬರ್ತೀನಿ, ಇವ್ರಿಗೆ ಇದು ಮಾಡ್ತೀನಿ ಮಾಡ್ಕೊಂಡಿರೋದಕ್ಕೆ ನಿನಗೆ ಗೆಲ್ಸಿದ್ದ? ಅಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಅದು ಬೇರೆ. ಅದೇನೋ ಅನುದಾನ ಕೊಡ್ತೀನಿ, ಅಷ್ಟು ಮಾಡಿಸ್ತೀನಿ, ಇಷ್ಟು ಮಾಡಿಸ್ತೀನಿ ಅಂತ ಎಲೆಕ್ಷನ್ ಮುಂಚೆಗೆ ಇದು ಮಾಡ್ದಲ್ಲಪ್ಪ. ಚನ್ನಪಟ್ಟಣಕ್ಕೆ ಈಗ ಎಷ್ಟು ಕೋಟಿ ಅನುದಾನ ತಂದಿದ್ದೀರಾ ಹೇಳಿ, ಆಯಿತಾ? ಅಲ್ಲೇ ಪಕ್ಕ ಪಾಪ DK ಸುರೇಶ್ ಅವರು ಅಯ್ಯೋ ಗೆಜ್ಜೆಗೆ ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಓಡಾಡ್ಕೊಂಡು ಪೂರ್ವ ಬ್ರದರ್ಸು ಎಷ್ಟು ಕೊಟ್ಟಿದ್ದಾರೆ? ಏನೂ ಕೊಡೋದಿಲ್ಲ, ಆಯಿತಾ? ನೀನು ಏನೋ ಅಪರೂಪಕ್ಕೆ ಬೈ ಚಾನ್ಸಾಗಿ ಗೆದ್ದಿದ್ದೀರಾ, ಪೀಪಲ್ ಚಾಯ್ಸಾಗಿ ಇರಲಿ, ನೀವು ಗೆಲುವು ನಾವು ಅದನ್ನು ಕೇವಲವಾಗಿ ಮಾತಾಡಲ್ಲ. ಕುಮಾರಸ್ವಾಮಿ ಹೌದು, ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಜನಗಳನ್ನ ಆಲಿಸಿ, ಸಮಸ್ಯೆಗಳನ್ನ ಆಲಿಸಿ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ರು. ನಿಮಗೆ ಆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ಏನೋ ಗೆದ್ದಿದ್ದೀರಾ ಗ್ರಾಮ ಪಂಚಾಯತಿ ಮಟ್ಟದಲ್ಲ, ಅದಕ್ಕಿಂತ ಹೋಬಳಿ ಮಟ್ಟದಲ್ಲೂ ನೀನು ಓಡಾಡ್ಕೊಂಡು ಕೆಲಸ ಮಾಡಲಿ ಅಂತಲೇ ನಿಮ್ಮನ್ನ ಚನ್ನಪಟ್ಟಣದ ಜನತೆ ಗೆಲ್ಸಿರೋದು. ಅದನ್ನು ಬಿಟ್ಬಿಟ್ಟು ನೀನು ಶೋಕಿ ಮಾಡ್ಕೊಂಡು ಅಲ್ಲಿ ಇದು BJP ಸರ್ಕಾರನ ಅವ್ರು ಉಳಿಸ್ತಿದ್ದಲ್ಲಪ್ಪ, ಹೋಗಿ ಸೂಟ್ ಕೇಸ್ ಇಟ್ಕೊಂಡು ಇವ್ರ ಮನೆ ಗೇಟ್ ಕಾಯ್ಕೊಂಡು ವಾಚ್ಮ್ಯಾನ್. ನಾನು ಹೇಳ್ತಿರೋದಲ್ಲ, ಇವೆಲ್ಲ ವಿಶ್ವನಾಥ್ ಅವ್ರು ಹೇಳಿರೋದು. ನಮ್ಗೆ ಯಾಕೆ? ಗೆದ್ದಿದ್ದೀರಾ, ಗಂಭೀರವಾಗಿ ಕೆಲಸ ಮಾಡಿ, ಕೇವಲವಾಗಿ ಮಾತಾಡಬೇಡಿ, ಆಯಿತಾ? ಕುಮಾರಸ್ವಾಮಿ ಪಾಪ ಜನಕ್ಕೆ ಏನೋ ಪಾಪ ನೀರು ತುಂಬಿಸಿದ್ಯಾ, ಇನ್ನೊಂದು ಮಾಡಿದ್ಯಾ, ಏನೋ ಓಟ್ ಹಾಕೋರೆ. ಆ ಋಣನ ಕೃತಜ್ಞತಾ ಮನೋಪೂರ್ವಕವಾಗಿ ಗೆಲ್ಲಿಸಿ. ಇದು ಕೊನೆಯದಿದು, ಅದು ಬೇರೆ ಹೇಳಿದ್ದು ನಿಮಗೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತುಂಬಸಪ್ಪ. ಆಯಾ ಬಿದ್ದು ಯಾಕೆ ಬಿದ್ರಿ ಬೋಟಲ್ಲಿ ಹೋಗ್ತಾ? ಅಟ್ಲೀಸ್ಟು ಜನಗಳಿಗೆ ಆಯಾ ತಪ್ಪಿಸಿ ಓಟ್ ಹಾಕೊಂಡಿದ್ದೀರಾ. ಆಯಾ ತಪ್ಪಿಸಿ ಓಟ್ ಹಾಕಿಸ್ಕೊಂಡಿರೋ ಜನಗಳಿಗೆ ಅಟ್ಲೀಸ್ಟು ಕೆಲಸ ಮಾಡಿಕೊಡಿ, ಆಯಿತಾ? ಸರ್ಕಾರದಿಂದ ಆಯಾ ತಪ್ಪಿ ಅವರೇನೋ ಓಟ್ ಹಾಕಿದ್ದಾರೆ, ನೀವು ಆಯಾ ತಪ್ಪದೆ ಕೆಲಸ ಮಾಡಿ. ಅವೆಲ್ಲ ಶಕುನಗಳು. ಸಿದ್ದರಾಮಯ್ಯನವರು ಬಚ್ಚಲು ಮನೇಲಿ ಬಿದ್ದಿದ್ದಾರೆ, ನೀವು ಅಲ್ಲಿ ಆಯಾ ತಪ್ಪು ಬಿದ್ದಿದ್ದೀರಾ. ದಿಸ್ ಆರ್ ಆಲ್ ಶಕುನಸ್. ನಾವು ನಂಬ್ತೀವಪ್ಪ ಎಲ್ಲನೂ, ಪಾಪ ಸಿದ್ದರಾಮಯ್ಯನವ್ರ ಥರ ಅಲ್ಲ. ಬಟ್ ಈ ಸರ್ಕಾರ ಇನ್ನೂ ಹೆಚ್ಚು ಕೆಲವೇ ದಿನಗಳಲ್ಲಿ ಪತನಗೊಳ್ಳುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪತನಗೊಂಡ್ರೆ ಕರ್ಮರಾಮಯ್ಯನ ಸರ್ಕಾರ ನಮ್ಮ ಕರ್ಮ ಎಲ್ಲ ಕಳೀತು ಅಂತ, ಇಲ್ಲ ಅಂದರೆ ಇನ್ನೂ ಅನುಭವಿಸ್ಬೇಕು ಅಂತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ.